4 ವರ್ಷದಿಂದ ಸದಸ್ಯತ್ವ ಕಳೆದುಕೊಂಡಿದ್ದ ಭಾಗ್ಯಮ್ಮ ಗಣೇಶ್ಗೆ ಮತ್ತೆ ಸದಸ್ಯತ್ವ ಭಾಗ್ಯ ನೀಡಿದ ನ್ಯಾಯಾಲಯ ಮತ್ತೆ ನಮ್ಮ ಸದಸ್ಯತ್ವ ಊರ್ಜಿತ ಆಗಿದೆ. ಇದು ನಮಗೆ ಸಿಕ್ಕ ಗೆಲುವು ಎಂದು ಕೊರಟಗೆರೆ ಪಟ್ಟಣ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ ಗಣೇಶ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದು ಜೆಡಿಎಸ್ ಪಕ್ಷ ನಮ್ಮ ಮೇಲೆ ಸದಸ್ಯತ್ವ ರದ್ದು ಮಾಡಲು ಅರ್ಜಿ ಸಲ್ಲಿಸಿದ್ರು. ಕಾಂಗ್ರೆಸ್ ಪಕ್ಷದ ಬ್ಯಾನರ್ನಲ್ಲಿ ನಮ್ಮ ಭಾವಚಿತ್ರ ಹಾಕಿದ್ದರಿಂದ ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಸದಸ್ಯತ್ವ ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ನಂತರ ಉಚ್ಚ ನ್ಯಾಯಾಲಯದಲ್ಲಿ ಈ ವಿಚಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ರು. ಇದರಿಂದ ವಿಪ್ ಸಹ ಜಾರಿಯಾಗಿತ್ತು. ನಾನು ಪಕ್ಷಾಂತರ ಮಾಡಿದ್ದೇನೆ ಎಂದು ಈ ಹಿಂದೆ ಇದ್ದ ಜಿಲ್ಲಾಧಿಕಾರಿ ಪಾಟೀಲ್ ಅವರು ನನ್ನ ಸದಸ್ಯತ್ವ ರದ್ದು ಮಾಡಿದ್ರು. ಈ ಹಿಂದೆ ಪಟ್ಟಣ ಪಂಚಾಯಿತಿ ಸದಸ್ಯತ್ವ ವಿಪ್ ಜಾರಿಯಾಗಿ ಭಾಗ್ಯಮ್ಮ ಗಣೇಶ್ ಅವರ ಸದಸ್ಯತ್ವ ಊರ್ಜಿತ ಆಗಿದೆ. ಇದರಿಂದ ಸತ್ಯಕ್ಕೆ ಸಾವಿಲ್ಲ ಎಂಬಂತೆ ಸಾಬೀತಾಯಿತು. ನ್ಯಾಯಾಲಯವು ಸತ್ಯ ಎತ್ತಿ ಹಿಡಿಯುವ ಕೆಲಸ ಮಾಡಿದೆ. ನನಗೆ ಈ ವಿಚಾರದಲ್ಲಿ ಸ್ಪಂದಿಸಿ ನನಗೆ ಧೈರ್ಯ ತುಂಬಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಶ್ವಥ್ ನಾರಾಯಣ್ ಹಾಗೂ ಅರೇಕೆರೆ ಶಂಕರ್ ಹಾಗೂ ಬಾಲರಾಮಯ್ಯ ಓಬಳರಾಜು ಸೇರಿದಂತೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ನನ್ನ ವಾರ್ಡಿನ ಮತದಾರರಿಗೂ ನಾನು ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದ್ದಾರೆ. 9ನೇ ವಾರ್ಡಿನ 4 ವರ್ಷದ ಕೆಲಸ 4 ತಿಂಗಳಲ್ಲಿ ಮಾಡುವ ಅವಕಾಶ ಸಿಕ್ಕಿದೆ. ಇದಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿಗಳು ನನಗೆ ಅವಕಾಶ ಕಲ್ಪಿಸಿ ವಾರ್ಡಿನ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ನೊಂದ ಮನಸ್ಸುಗಳಿಗೆ ಆಶಾಕಿರಣರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ನಮಿಸುತ್ತಾ, ಭಾಗ್ಯಮ್ಮ ಗಣೇಶ್ ಆದಂಥ ನಾನು 9ನೇ ವಾರ್ಡಿನ ಸದಸ್ಯರಾಗಿರುತ್ತೇನೆ ಹಾಗೂ ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ನಾನು ಗೆದ್ದು ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಾನು ನನ್ನ ವೈಯಕ್ತಿಕ ಕಾರಣದಿಂದ ಅವತ್ತು ಗೈರಾಜರಾಗಿರ್ತೇನೆ. ಆಗ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ನನ್ನ ಮೆಂಬರ್ಶಿಪ್ ಅಂದರೆ ಸದಸ್ಯತ್ವವನ್ನು ಕಳೆಯೋದಕ್ಕೆ ಕೆಲವರು ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಕೇಸನ್ನು ಹಾಕಿರ್ತಾರೆ. ಅದರಂತೆಯೇ ನನ್ನ ಈ ಸದಸ್ಯತ್ವವನ್ನು ಆಗಿದ್ದಂತಹ ಜಿಲ್ಲಾಧಿಕಾರಿಗಳಾದಂತಹ YS ಪಾಟೀಲ್ ಸಾಹೇಬರು ನನ್ನ ಸದಸ್ಯತ್ವವನ್ನು ರದ್ದು ಮಾಡಿರ್ತಾರೆ. ಆಗ ತುಂಬ ಮನಸ್ಸಿಗೆ ನೋವಾಗುತ್ತೆ, ಮಾಡದೇ ಇರೋ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ದಂಗಾಗುತ್ತೆ. ಆಗ ನಮಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರು ಸತ್ಯಕ್ಕೆ ಸಾವಿಲ್ಲ, ಒಳ್ಳೇದಾಗಿ ಆಗುತ್ತೆ, ಹೆದರಬೇಡಮ್ಮ, ನಾನು ನಿಮ್ಮ ಜೊತೆಲಿರ್ತೀನಿ ಅಂತ ಧೈರ್ಯ ತುಂಬಿ ನಮಗೆ ನ್ಯಾಯಾಲಯಕ್ಕೆ ಅಪೀಲ್ ಹೋಗಂತೆ ನಮಗೆ ವಿಷಯವನ್ನು ತಿಳಿಸ್ತಾರೆ. ಆಗ ನಾವು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದಾಗ ನ್ಯಾಯಾಲಯದಲ್ಲಿ ನಮಗೆ ಸದಸ್ಯತ್ವ ಮುಂದುವರಿಯುವಂತೆ ಕೋರ್ಟ್ ನಮಗೆ ಆದೇಶವನ್ನು ಹೊರಡಿಸುತ್ತೆ. ಅದೇ ರೀತಿಯಾಗಿ ಅಲ್ಲಿಂದ ಇಲ್ಲಿನ ಜಿಲ್ಲಾ ನ್ಯಾಯಾಲಯ ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರ ಆದೇಶದಂತೆ ಮತ್ತು ಏನಿವತ್ತು ಭಾಗ್ಯಮ್ಮ ಗಣೇಶ್ ಅವರ ಸದಸ್ಯತ್ವವನ್ನು ವೈಯಕ್ತಿಕ ಕಾರಣಗಳಿಂದ JDSನ ಎಲ್ಲ ಸದಸ್ಯರು ಸೇರಿ ವೈಯಕ್ತಿಕವಾಗಿ ಅವ್ರನ್ನ ಅನರ್ಹರನ್ನಾಗಿ ಮಾಡಿಸಿದ್ರು DC ಕೋರ್ಟ್ನಲ್ಲಿ. ಇವತ್ತು ಅದನ್ನು ಅವರು ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟಿಂದ ಮತ್ತೆ ಒಂದು ಆದೇಶವನ್ನು ಮಾಡಿಸಿ ಮತ್ತೆ 9ನೇ ವಾರ್ಡ್ನ ಮೆಂಬರ್ ಆಗಿ ಭಾಗ್ಯಮ್ಮ ಗಣೇಶ್ ಅವರು ಮುಂದುವರಿಲಿ ಅಂತೇಳಿ ಆದೇಶ ಮಾಡಿದ್ದಾರೆ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ಆ ವಾರ್ಡ್ನಲ್ಲಿ ಕೆಲಸ ಮಾಡಲಿ, ಒಳ್ಳೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಅವ್ರ ಮೆಂಬರ್ಶಿಪ್ಪು ಹೋಯ್ತು ಅಂತಲೂ ಕೂಡ ಯಾವತ್ತೂ ಅವ್ರ ಮನೆಯಲ್ಲಿಲ್ಲ, ವಾರ್ಡ್ನಲ್ಲಿ ಓಡಾಡ್ತಾ ಇದ್ದಾರೆ, ಜನಗಳ ಕಷ್ಟ ಸುಖದಲ್ಲಿ ಸ್ಪಂದಿಸ್ತಾ ಇದ್ದಾರೆ, ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಂದಂಥ ಅಭಿವೃದ್ಧಿ ಕೆಲಸಗಳನ್ನ ಮನೆಗೆ ತಲುಪಿಸೋ ವಿಚಾರದಲ್ಲಿರಲಿ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೋಗಿ ಒಂದು ಅವೇರ್ನೆಸ್ ಮೂಡಿಸೋದಲ್ಲಿರಲಿ, ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ರೀತಿ ಅಧಿಕಾರ ಸಿಗಲಿ, ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಪಾರ್ಟಿ ವೈಯಕ್ತಿಕ ಜೊತೆಗಿದ್ದೇ ಆ ಥರ ಆಗಿದೆ. ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕ ಎಲ್ಲ ನಮ್ಮ ಆಡಳಿತ ಸದಸ್ಯರೇ ಮತ್ತು
ಬಂದಿತ್ತು. ಯಾವುದೋ ಚುನಾವಣೆಯಲ್ಲಿ ಬ್ಯಾನರ್ ಹಾಕಿದ ಎದುರ ಮೇಲೆ ಒಂದು ಆಕಾಂಕ್ಷೆ ಅದನ್ನ ಇಟ್ಕೊಂಡವರು ಸದಸ್ಯರೆಲ್ಲರಿಗೆ ಜಿಲ್ಲಾಧಿಕಾರಿಗಳು ಅವರು ನಿರ್ಧಾರ ಮಾಡಿದ್ರು. ಅಲ್ಲಿ ಕೂಡ ಅವರ ಸದಸ್ಯರು ರದ್ದು ಮಾಡಿ ಹೈಕೋರ್ಟ್ನಲ್ಲಿ ಇವತ್ತು ಊರ್ಜಿತ ಅಂದ್ರೆ ಸದಸ್ಯರ ರದ್ದು ಮಾಡಲು ತಪ್ಪು ಸರಿ ಇಲ್ಲ, ಮೆಂಬರ್ಶಿಪ್ ಆಗುವುದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಇವತ್ತು ಜಿಲ್ಲಾ ಅವರ ಸದಸ್ಯರನ್ನ ಆಶೀರ್ವಾದ ಮತ್ತೆ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯತ್ವ 2021ರಲ್ಲಿ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ನಮ್ಮ ಸದಸ್ಯತ್ವವನ್ನು ಮಾಡಿದ್ರು. ನಾವು ಘನತೆಯುತ ನ್ಯಾಯಾಲಯ ಹೈಕೋರ್ಟ್ ಹೋಗಿದ್ವಿ. ಘನತೆಯುತ ನ್ಯಾಯಾಲಯ ನಮಗೆ ಐತಿಹಾಸಿಕ ಒಂದು ತೀರ್ಪನ್ನು ಕೊಟ್ಟಿದೆ. ನಮಗೆ ಬಹಳ ಸಂತೋಷ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಜೈ ಪರಮೇಶ್ವರ. ನೋಡ್ರಿ ಎಲ್ಲ ಸರಿ ನೋಡಿ. ಮಾತಾಡ್ಸೋದು ಇರೋಣ